ಇನ್ನು ಲೋಕಾಯುಕ್ತ ದಾಳಿ ವಿಚಾರ, ಕೆಲವು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ದಾಳಿ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲಾಗಿದೆ. ಮೈಸೂರು ಸೇರಿದಂತೆ ಕೆಲವು ಕಡೆ ಎಲ್ಲ ಲೋಕಾಯುಕ್ತ ದಾಳಿ ಆಗಿದೆ. ಬೆಳಗ್ಗೆನೆ ಮೈಸೂರು, ಬಳ್ಳಾರಿ, ಬೀದರ್, ಕೊಪ್ಪಳ ಸರ್ಕಾರಿ ಅಧಿಕಾರಿಗಳ ಮನೆ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ದಾಳಿಯಾಗಿದೆ. ಪರಿಶೀಲನೆ ಮಾಡ್ತಾ ಇದ್ದಾರೆ. ಬೀದರ್ನಲ್ಲಿ ಆಹಾರ ಇಲಾಖೆ ಅಧಿಕಾರಿ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಸುನಿಲ್ ಕುಮಾರ್ ಅಂತ, ಚಂದ್ರಪ್ರಕಾಶ್ ಪ್ರಭಾ ಅಂತ ಇವ್ರ ಮನೆ ಮೇಲೆಲ್ಲ ರೇಡ್ ಆಗಿದೆ. ಇನ್ನು ಬೆಂಗಳೂರು ಟೌನ್ ಮತ್ತು ರೂರಲ್ ಪ್ಲಾನಿಂಗ್ ಆಫೀಸರ್ ಅವ್ರಿಗೂ ಕೂಡ ಲೋಕ ಶಾಕ್ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿರುವ ಮಾರುತಿ ಬಗಲಿ ನಿವಾಸದ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದು ಕಾಲಕ್ಕೆ ಆಗ್ತಾನೇ ಇರುತ್ತೆ. ಆಗಾಗ್ಗೆ 15 ದಿನಕ್ಕೊಂದ್ಸರ್ತಿ, 20 ದಿನಕ್ಕೊಂದ್ಸರ್ತಿ ನಡೀತಾನೆ ಇರುತ್ತೆ. ಕೊಪ್ಪಳದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಮನೆ ಮೇಲೆ ರೇಡ್ ಆಗಿದೆ. ಎಲ್ಲ ಕೆಲವು ಕಂಪ್ಲೇಂಟ್ಸ್ ಬಂದಿರುತ್ತೆ, ಇವರು ಲಂಚ ಸ್ವೀಕಾರ ಮಾಡಿದ್ದಾರೆ ಅಂತ, ಮತ್ತು ಇವರು ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂತ ಎಲ್ಲ ಗೊತ್ತಿರುತ್ತೆ. ಆಮೇಲೆ ಸ್ಟಡಿ ಮಾಡ್ತಾರೆ, ಹೋಮ್ವರ್ಕ್ ಮಾಡ್ತಾರೆ. ಒಂದು ಸರ್ತಿ ಅದನ್ನು ಏಕಕಾಲಕ್ಕೆ 4 ಜಿಲ್ಲೆ, 5 ಜಿಲ್ಲೆ, 6 ಜಿಲ್ಲೆ ಅಲ್ಲಿ ಒಟ್ಟೊಟ್ಟಿಗೆ ರೇಡ್ ಮಾಡ್ತಾರೆ. ಮೈಸೂರಿನಲ್ಲೂ ಕೂಡ ವೆಂಕಟರಾಮ್ ಅಂತ ಸಿದ್ಧಾರ್ಥ ಲೇಔಟಲ್ಲಿ ಅವ್ರ ಮನೆ ಇರೋದು. ಅವರ ಮೈಸೂರು ಪಾಲಿಕೆಯ ಉಪವಿಭಾಗಾಧಿಕಾರಿ ಅವರ ಮನೆ ಮೇಲೆ ಕೂಡ ರೇಡ್ ಆಗಿದೆ. ಸೊ ಈ ದಾಳಿಯಲ್ಲಿ ಏನು ಸಿಕ್ತು, ಏನು ಎತ್ತ ಅಂತಕ್ಕಂಥದ್ದು ಮುಂದಿನ ಹಂತಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಲೋಕಾಯುಕ್ತ ರೇಡ್ ಅಂತಂದರೆ 1 ಅವರ್ 2 ಅವರಲ್ಲಿ ಮುಗಿಯಲ್ಲ. ಸಾಯಂಕಾಲ ತನಕನೂ ಆಗ್ಬೋದು, ನಾಳೆನೂ ಮುಂದುವರಿಬೋದು. ಆ ನಂತರ ಎಲ್ಲ ಏನು ಎತ್ತ, ಏನೇನು ಸಿಕ್ಕಿದೆ, ಇವರು ಅಕ್ರಮ ಮಾಡಿದಾರಾ ಇಲ್ವಾ, ಮನೆಯಲ್ಲಿ ಎಷ್ಟು ಚಿನ್ನ ಇದೆ, ಬೆಳ್ಳಿ ಇದೆ, ಕ್ಯಾಶ್ ಇದೆ, ಆಸ್ತಿ ಏನು ಮಾಡಿದ್ದಾರೆ, ಎಲ್ಲ ಕೂಡ ಗೊತ್ತಾಗುತ್ತೆ ಲೋಕಾಯುಕ್ತ ದಾಳಿಯ ಸಂದರ್ಭದಲ್ಲಿ. ಒಂದೊಂದು ಮನೆಗೆ ಕನಿಷ್ಠ 5 ಜನ ಅಧಿಕಾರಿಗಳು ನುಗ್ಗಿರ್ತಾರೆ ಲೋಕಾಯುಕ್ತ ಪೊಲೀಸರು. ಸೊ ಹಾಗಾಗಿ ನೋಡೋಣ, ಇವತ್ತು ಮಧ್ಯಾಹ್ನದ ಮೇಲೆ ಇವೆಲ್ಲ ಮಾಹಿತಿಗಳು ಗೊತ್ತಾಗುತ್ತೆ.